ವಿಧಾನ ಪರಿಷತ್ನ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಆಡಿದಂತಹ ಅದೊಂದು ಮಾತು ವ್ಯಾಪಕ ಚರ್ಚೆಗೆ, ಕೋಲಾಹಲಕ್ಕೆ, ಗದ್ದಲಕ್ಕೆ ಸಾಕ್ಷಿಯಾಯಿತು. ಗೂಂಡಾ ಎಂಬ ಪದ ಬಳಕೆಯನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಸಿದ್ದರಾಮಯ್ಯನವರು ಕ್ಷಮೆ ಕೇಳಬೇಕು ಅಂತೇಳಿ ಬಿಜೆಪಿಗರು ಬಿಗಿಪಟ್ಟನ್ನ ಹಿಡಿದಿದ್ರು. ಸದನದಲ್ಲಿ ಬಿಜೆಪಿ ಕಾಂಗ್ರೆಸ್ ಸದಸ್ಯರ ನಡುವೆ ಇದೇ ವಿಚಾರಕ್ಕೆ ಮಾತಿನ ಚಕಮಕಿ. ಸಿಎಂ ಕ್ಷಮೆಗೆ ಆಗ್ರಹಿಸ್ತಾರೆ ಜೆಡಿಎಸ್ ಮತ್ತು ಬಿಜೆಪಿಯ ಸದಸ್ಯರು. ಅದಾದ ಮೇಲೆ ಸಭಾತ್ಯಾಗವನ್ನು ಕೂಡ ಮಾಡ್ತಾರೆ. ಗೂಂಡಾ ಪದ ಬಳಕೆ ಅನ್ನೋದು ಸರಿಯಲ್ಲ, ಕ್ಷಮೆಯನ್ನ ಕೇಳಬೇಕು. ಅಧಿವೇಶನದಲ್ಲಿ ಗೌರವಯುತ ಸ್ಥಾನದಲ್ಲಿದ್ದವರು ಈ ರೀತಿಯ ಪದ ಬಳಕೆಯನ್ನು ಮಾಡಬಾರ್ದಿತ್ತು ಅಂಥೇಳಿ ಬಿಜೆಪಿ ಮತ್ತು ಜೆಡಿಎಸ್ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗುತ್ತೆ. ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕ್ಷಮೆ ಕೇಳಲ್ಲ ಅಂತ ಹೇಳ್ತಾ ಇದ್ದ ಹಾಗೆ ಸಭಾತ್ಯಾಗವನ್ನು ಮಾಡಿ ಬಿಜೆಪಿ ಮತ್ತು ಜೆಡಿಎಸ್ನ ಸದಸ್ಯರು ಹೊರ ನಡೆದಿರುವಂತಹ ಪ್ರಸಂಗ ಇವತ್ತಿನ ವಿಧಾನ ಪರಿಷತ್ನ ಅಧಿವೇಶನದಲ್ಲಿ ನಡೆದಿದೆ. ವಿಧಾನ ಪರಿಷತ್ತಲ್ಲಿ ಮುಖ್ಯಮಂತ್ರಿಗಳು ವಿಪಕ್ಷದವರನ್ನ ಗೂಂಡಾಗಳು ಅಂತ ಕರೆದಿರೋದು, ಚೀತು ಅಂತ ಹೇಳಿರೋದು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರನ್ನ, ಮತ್ತು ಪ್ರಶ್ನೋತ್ತರಕ್ಕೆ ಉತ್ತರ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಯಮಾವಳಿಗಳನ್ನು ಪೂರ್ತಿ ಮೀರಿ ರುದ್ರೇಗೌಡರಿಗೆ ಅಪಮಾನ ಮಾಡಿದ್ದು, ವಿಪಕ್ಷದವರಿಗೆ ಅಪಮಾನ ಮಾಡಿದ್ದು ವಿಧಾನ ಪರಿಷತ್ತಲ್ಲಿ. ಇಂದಿನ ವಿಧಾನ ಪರಿಷತ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ನಡವಳಿಕೆ ಯಾವ ರೀತಿ ಇತ್ತು ಅಂದರೆ, ಅವರೇ ಸ್ವತಃ ಗೂಂಡಾ ಮಾದರಿಯಲ್ಲಿ ನಡವಳಿಕೆಯನ್ನ ಮಾಡಿ ತೋರಿಸ್ತಾ ಇದ್ರು. ಸರ್ವಾಧಿಕಾರಿ ಧೋರಣೆ, ಕೈಗಳನ್ನು ಎತ್ತೋದು, ವಿರೋಧ ಪಕ್ಷದವರಿಗೆ ಬೆದರಿಸಬೇಕು ಅನ್ನುವ ತಂತ್ರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದು ಅತ್ಯಂತ ಖಂಡನೀಯ. ಮುಖ್ಯಮಂತ್ರಿಗಳು ಸೌಜನ್ಯದ ವರ್ತನೆಯನ್ನು ಕಲಿಬೇಕು ಅನ್ನೋದು ನಮ್ಮೆಲ್ಲರ ಆಗ್ರಹ. ಅವರೆಲ್ಲರಿಗೂ ಹೇಳ್ತಾರೆ, ನಿಮಗೆ ಏಕವಚನ, ಬಹುವಚನ, ವ್ಯಾಕರಣ, ಸಂಧಿ, ಸಮಾಸ ಇವೆಲ್ಲರ ಬಗ್ಗೆನೂ ಬಹಳ ಪುಂಖಾನುಪುಂಖವಾಗಿ ಭಾಷಣ ಮಾಡ್ತಾರೆ. ಆದರೆ ಅವರಿಗೆ ವ್ಯಾಕರಣನೂ ಗೊತ್ತಿಲ್ಲ, ಬಹುವಚನ ಗೊತ್ತಿಲ್ಲ. ಮತ್ತು ಅತ್ಯಂತ ನೋವಿನ ಸಂಗತಿ ಅಂದರೆ, ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಪ್ರಶ್ನೋತ್ತರಕ್ಕೆ ಬಂದಿದ್ರು. ಮುಖ್ಯಮಂತ್ರಿಗಳ ಪ್ರಶ್ನೋತ್ತರ ಅಂತೇಳಿ ನಾವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾಯ್ತಾ ಇದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಪ್ರಶ್ನೆಯೊಂದಕ್ಕೆ ಉತ್ತರ ಕೊಡ್ತಾ ಇರುವ ಸಂದರ್ಭದಲ್ಲಿ ಅವರು ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಪ್ರಶ್ನದ ಮಿತಿ ಇರುವುದು 4 ರಿಂದ 5 ನಿಮಿಷ. ಆದರೆ ಇವರು ಗಂಟೆಗಟ್ಟಲೆ ಕೇಂದ್ರವನ್ನು ಟೀಕೆ ಮಾಡುವಾಗ ನಾವು ಅದರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದೆವು. ಸಿದ್ದರಾಮಯ್ಯನವರು ನಮ್ಮ ಆಕ್ಷೇಪಕ್ಕೆ ಉತ್ತರ ಕೊಡುವುದನ್ನು ಬಿಟ್ಟು ಸದನದಲ್ಲಿರುವಂತಹ ಎಲ್ಲ ವಿಪಕ್ಷದವರನ್ನ ಗೂಂಡಾಗಳು ಅಂತೇಳಿ ಜರಿದರು. ವಿಧಾನ ಪರಿಷತ್ತಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಶ್ನೋತ್ತರ ವೇಳೆಯಲ್ಲಿ ವೆಂಕಟೇಶ್ ಅವರು ಪ್ರಶ್ನೆ ಕೇಳ ಒಂದು ಉತ್ತರಕ್ಕೆ ಉತ್ತರ ಕೊಡೋ ಸಂದರ್ಭದಲ್ಲಿ 30 ನಿಮಿಷಕ್ಕಿಂತ ಹೆಚ್ಚಾಗಿ ಚಿಂತಕರ ಚಾವಡಿ ಅಂತ ಕರೆಸಿಕೊಳ್ಳುವ ವಿಧಾನ ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಗೂಂಡಾ ಎಂಬ ಪದ ಬಳಕೆಯನ್ನ ಮಾಡಿದ್ದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಆಕ್ಷೇಪವನ್ನು ವ್ಯಕ್ತಪಡಿಸಿ ಸಭಾತ್ಯಾಗವನ್ನು ಮಾಡುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಸಿಎಂ ಗೂಂಡಾ ಎಂಬ ಪದ ಬಳಕೆಗೆ ಆಕ್ಷೇಪ, ತೀವ್ರ ವಿರೋಧದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾನು ಉದ್ದೇಶಪೂರ್ವಕವಾಗಿ ಮಾತನಾಡಿಲ್ಲ, ಸಭಾಪತಿಗಳು ಕಡತದಿಂದ ತೆಗೆದು ಹಾಕಿದ್ದೀರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಅದರ ಬಗ್ಗೆ ಚರ್ಚೆ ಬೇಡ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡುವಂತಹ ಕೆಲಸ ಮಾಡಿರುವಂಥದ್ದು. ಬಹಳ ಉದ್ದನೇ ಉತ್ತರ ಕೊಡ್ತಾರೆ. ಇದು ರಾಜ್ಯಪಾಲರ ಭಾಷಣ ಮೇಲೆ ಕೊಡ್ತಕ್ಕಂಥ ಉತ್ತರ ಅಲ್ಲ, ಬಜೆಟ್ ಮೇಲೆ ಕೊಡ್ತಕ್ಕಂಥ ಉತ್ತರ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ದಿ ಕ್ವಶನ್ ಇಸ್ ಲೈಕ್ ದಟ್. ಎಲಾಬರೇಟ್ ಆಗಿ ಉತ್ತರ ಕೊಡಬೇಕಾದಂತ ಅಗತ್ಯ ಇದೆ, ಹಾಗಾಗಿ ಉತ್ತರ ಕೊಡ್ತಾ ಇದೆ ಎಲಾಬರೇಟ್. ಅದು ಬಿಟ್ರೆ ಬೇರೆ ಏನೂ ಅಲ್ಲ. ಆಮೇಲೆ ನಾನು ಸ್ವಲ್ಪ ಇರಿ, ಕೂತ್ಕೊಳ್ರಿ ಪ್ಲೀಸ್ ಕೂತ್ಕೊಳ್ಳಿ. ಇವ್ರೆ ನಾರಾಯಣ ಸ್ವಾಮಿ ಕೂತ್ಕೊಳ್ರಿ ಪ್ಲೀಸ್. ನಾನು ಉತ್ತರ ಕೊಟ್ಟ ಮೇಲೆ ಅವ್ರಿಗೆ ಅವಕಾಶ ಕೊಟ್ಟರೆ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ನಾನು ಉತ್ತರ ಕೊಡಕ್ಕೆ ತಯಾರಾಗಿದ್ದೀನಿ. ಇನ್ನು ಉತ್ತರನೇ ಮುಗಿಸಿಲ್ಲ ನಾನು. ಮಧ್ಯದಲ್ಲಿ ಹೇಳ್ಬೇಡಿಯಪ್ಪ ಅಂತ ಹೇಳೋದಷ್ಟೇ. ಮಧ್ಯೆ ಹೇಳ್ಬೇಡಿಯಪ್ಪ, ಉತ್ತರ ಮುಗಿದ ಮೇಲೆ ಅವ್ರು ಕ್ವಶನ್ ಕೇಳಿರೋರು ಅವ್ರು ಕ್ಲಾರಿಫಿಕೇಶನ್ ಕೇಳಿದ್ಮೇಲೆ ಬೇರೆ ಯಾರು ನೀವು ಅವಕಾಶ ಕೊಟ್ಟರೆ ಬೇರೆಯವರೆಲ್ಲ ಕೇಳಲಿ, ನಥಿಂಗ್ ರಾಂಗ್. ಅದನ್ನ ಹೇಳಿರೋದು. ಅದರಿಂದ ಈಗೆಲ್ಲ ತೆಗೆದಾಕ್ಬಿಟ್ಟದ ಮೇಲೆ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ತೆಗೆದಾಕ್ಬಿಟ್ಟಿದ್ದೀರಿ, ನಿಮ್ಮ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಈಗ
ಅವ್ರಿಗೆ ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಅವ್ರು ಕ್ಲಾರಿಫಿಕೇಶನ್ ಕೇಳಿ. ಸಭಾಪತಿಗಳೇ ಈಗ ಒಂದು ಪ್ರಶ್ನೆ ಆತಂಕ ಏನು ಅಂದ್ರೆ ನಮ್ಮ ಪ್ರಶ್ನೆ ಅಪೂರ್ಣ ಆಗಿದೆ. ಸದನಕ್ಕಿರುವಂತ ಆತಂಕ ಏನಂದ್ರೆ ಉತ್ತರನೇ ಮುಖ್ಯಮಂತ್ರಿಗಳಂತ ಒಂದು ದೊಡ್ಡ ಮನುಷ್ಯರು ಈ ರೀತಿ ಶಬ್ದವನ್ನು ಬಳಸಬಹುದಾ? ಆ ಬಳಸಿದ್ದಕ್ಕೆ ಅವ್ರಿಗೆ ಏನು ಮನಸ್ಸಿಗೆ ನೋವಿಲ್ವಾ? ಪರಿಹಾರ ಇದನ್ನು ತೆಗೆದು ಎಲ್ಲ ಎದ್ದಿದ್ಕೊಂಡು ಒಟ್ಟಿಗೆ ಪ್ರಶ್ನೆ ಕೇಳಿದ್ರೆ ಏನ್ರಿ ಮಾಡ್ತೀರಿ? ಗಲಾಟೆ ಮಾಡಿದ್ರೆ ಏನ್ ಮಾಡ್ಬೇಕು ಹೇಳಿ ನೋಡ. ಗಲಾಟೆ ಮಾಡಿದ್ರೆ ಕ್ವಶನ್ಗೆ ಉತ್ತರ ಹೇಳ್ತಾ ಇದ್ದೆ. ಪ್ರಶ್ನೆ ಕೇಳಿದವರು ಉತ್ತರ ಎದ್ದಿದ್ದೀರಿ, ಯಾಕೆ ಎದ್ದಿದ್ರಿ ಅಂದ್ರೆ ಇವರೆಲ್ಲ ಯಾಕೆ ಎದ್ದಿದ್ರಿ ಅಂದ್ರೆ ಹೇಳಿ ನೋಡೋಣ.